ಸ್ಥಾನಕ್ಕೆ ತೀವ್ರವಾದಂತಹ ಪೈಪೋಟಿ ಅಂತೂ ನಡೀತಾ ಇದೆ. ಸಿಎಂ ಹಾಗೆ ಡಿಸಿಎಂ ಆಪ್ತರ ಮಧ್ಯೆ ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ಬಿಗ್ ಫೈಟ್ ಆಗ್ತಾ ಇದೆ. ಕೆಎಂಎಫ್ ಗಾದಿ ಮೇಲೆ ಡಿಕೆ ಬ್ರದರ್ಸ್ ಸಹ ಕಣ್ಣಿಟ್ಟಿದ್ದಾರೆ. ಸಿಎಂ ಆಪ್ತ ಶಿಷ್ಯ ಭೀಮಾ ನಾಯಕ್ ಅವರು ಸದ್ಯ ಕೆಎಂಎಫ್ ಅಧ್ಯಕ್ಷ. ಮೇ 25ರಂದು ಬಮೂಲ್ನ ಚುನಾವಣೆ ನಡೆಯುತ್ತೆ. ಹಾಗಾಗಿನೇ ಈಗ ಕೆಎಂಎಫ್ ಅಧ್ಯಕ್ಷ ಸ್ಥಾನದ ಮೇಲೆ ಎಲ್ಲರ ಕಣ್ಣು ಸಹ ಇದೆ. ಮತ್ತೊಂದು ಕಡೆ ಡಿಕೆ ಸುರೇಶ್ ಅವರು ಸಹ ಅಧ್ಯಕ್ಷ ಸ್ಥಾನಕ್ಕೇರೋದಕ್ಕೆಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಬಮೂಲ್ನಿಂದ ಕೆಎಂಎಫ್ಗೆ ಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದಾರೆ. ಈ ಮೂಲಕ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಸಿದ್ಧತೆ ಆಗ್ತಾ ಇದೆ. ಕನಕಪುರದಿಂದ ಯಾರೂ ಸ್ಪರ್ಧಿಸದಂತೆ ನಿಗಾ ವಹಿಸಲಾಗಿದೆ. ಸೋದರರನ್ನೇ ಅಧ್ಯಕ್ಷನನ್ನಾಗಿಸುವುದಕ್ಕೆ ಡಿಕೆ ಶಿವಕುಮಾರ್ ಬೇಡಿಕೆ ಇಡುತ್ತಿದ್ದಾರೆ. ಕೆಎಂಎಫ್ ಹಿಡಿತ ಸಾಧಿಸಿರುವಂತಹ ಮಾಜಿ ಸಚಿವ ರೇವಣ್ಣ ಮತ್ತೊಂದು ಕಡೆ ಕೆಎಂಎಫ್ ಅಧ್ಯಕ್ಷರಾಗುವಂತ ಮೂಲಕ ಗೌಡರಿಗೆ ಟಾಂಗ್ ಕೊಡ್ಲಾಗತ್ತಾ ಡಿಕೆ ಬ್ರದರ್ಸ್ ಇಂದ? ಹಾಗಾದ್ರೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ಭಾರಿ ಪೈಪೋಟಿ ಆಗ್ತಾ ಇದೆ. ಯಾವ ರೀತಿ ಲಾಬಿ ನಡೀತಾ ಇದೆ? ಡಿಕೆ ಬ್ರದರ್ಸ್ ಅಂತೂ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಪ್ರಗತಿ, ಲೋಕಸಭಾ ಚುನಾವಣೆಯನ್ನ ಸೋತ ಮೇಲೆ ಡಿಕೆ ಸುರೇಶ್ ಈ ಚುನಾವಣಾ ರಾಜಕೀಯದಿಂದಲೇ ದೂರ ಇರಬೇಕು, ನನಗೆ ಚುನಾವಣೆ ರಾಜಕೀಯ ಸಾಕು ಅನ್ಸಿದೆ ಅನ್ನುವಂತ ಮಾತುಗಳನ್ನ ಆಡ್ತಾ ಇದ್ರು. ಚನ್ನಪಟ್ಟಣ ಬೈ ಎಲೆಕ್ಷನ್ ಟೈಮಲ್ಲೂ ಅವರೇ ಅಭ್ಯರ್ಥಿ ಆಗ್ಬೇಕು ಅನ್ನುವಂತ ಒತ್ತಡ ಇಡೀ ರಾಮನಗರ ಜಿಲ್ಲೆಯ ಜನಪ್ರತಿನಿಧಿ ಮುಖಂಡರುಗಳು ಹೇಳಿದಾಗ್ಲೂ ಕೂಡ ಅವರು ಸ್ಪರ್ಧೆ ಮಾಡೋದಕ್ಕೆ ಒಪ್ಪಿರ್ಲಿಲ್ಲ. ಸೊ ಈಗ ಕಾಲ ಬದಲಾಗಿದೆ, ಮತ್ತೆ ರಾಜಕಾರಣದ ಕಡೆಗೆ ಅವರು ಸಕ್ರಿಯ ರಾಜಕಾರಣದ ಕಡೆಗೆ ಮುಖ ಮಾಡ್ತಾ ಇರುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ಸೊ ಈಗ ಬಮೂಲ್ ಚುನಾವಣೆಗೆ ನಾಮಿನೇಷನ್ ಮಾಡುವ ಮೂಲಕ ಏನು ಜನ ನನಗೆ ರೆಸ್ಟ್ ಕೊಟ್ಟಿದ್ದಾರೆ ಅನ್ನುವಂತ ಮಾತುಗಳನ್ನ ಡಿಕೆ ಸುರೇಶ್ ಅವರು ಹೇಳ್ತಾ ಇದ್ರು. ಆ ರೆಸ್ಟ್ಗೆ ಒಂದ್ ರೀತಿ ಬ್ರೇಕ್ ಬಿದ್ದಂತೆ ಕಾಣಿಸ್ತಾ ಇದೆ. ಇದರ ಜೊತೆಗೆ ರಾಮನಗರ ಜಿಲ್ಲೆ ಮತ್ತು ಬೆಂಗಳೂರು ಗ್ರಾಮಾಂತರ, ಸೊ ಈ ಎರಡೂ ಕಡೆಗಳಲ್ಲೂ ಕೂಡ ಹಾಲು ಒಕ್ಕೂಟದ ಹಿಡಿತವನ್ನ ಸಾಧಿಸಿ, ಯಾಕಂದ್ರೆ ರಾಮನಗರ ಹಾಲು ಒಕ್ಕೂಟದ ಹಿಡಿತ ಈಗ JDS ನ ಬಳಿ ಇತ್ತು. ಸೊ ಹಾಗಾಗಿ ಅದರಿಂದ ವಾಪಸ್ ಪಡೆಯುವಂತದ್ದು ಒಂದು ಕಡೆ, ಇನ್ನೊಂದು ಕಡೆ ಕೆಎಂಎಫ್ ನಲ್ಲಿ ರೇವಣ್ಣ ಅವರ ಹಿಡಿತ ಇತ್ತು. ಈಗ ಅದನ್ನ ಹಂತ ಹಂತವಾಗಿ ಕಸಿಯುವಂತ ಪ್ರಯತ್ನಗಳನ್ನು ಕೂಡ ಮಾಡಲಾಗಿದೆ. ಅದರಲ್ಲಿ ಈಗಾಗಲೇ ಭೀಮಾ ನಾಯಕ್ ಅಧ್ಯಕ್ಷರಾಗಿದ್ದಾರೆ ಕಾಂಗ್ರೆಸ್ನವರು. ಹಾಗಾಗಿ ಅಲ್ಲಿಯೂ ಕೂಡ ಅವರ ಶಕ್ತಿಯನ್ನ ಕಸಿಯುವಂತ ಪ್ರಯತ್ನವನ್ನ ಮಾಡಲಾಗಿದೆ. ಅದರ ಮುಂದುವರಿದ ಭಾಗವಾಗಿ ಕೆಎಂಎಫ್ ಅಧ್ಯಕ್ಷ ಗಾದಿಗೂ ಕೂಡ ಡಿಕೆ ಸುರೇಶ್ ಅವರು ಕಣ್ಣಿಟ್ಟಿದ್ದಾರೆ. ಅದಕ್ಕೆ ಎಲ್ಲಾ ಪ್ರಯತ್ನಗಳನ್ನ ಡಿಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ ಅನ್ನೋದಂತೂ ಬಹಳ ಸ್ಪಷ್ಟ. ಈಗ ಬಮೂಲ್ಗೆ ಅವರು ನಿರ್ದೇಶಕರಾಗಿ ಆಯ್ಕೆ ಆಗ್ತಾರೆ. ಬಹುತೇಕ ಅವರು ಅವಿರೋಧವಾಗಿ ಆಯ್ಕೆ ಆಗುವಂತ ಸಾಧ್ಯತೆಗಳಿದಾವೆ. ಯಾಕಂದ್ರೆ ಎದುರಾಳಿಗಳು ಯಾರು ಕೂಡ ನಾಮಪತ್ರ ಸಲ್ಲಿಕೆ ಆಗದೇ ಇರೋ ರೀತಿ ನೋಡ್ಕೊಳ್ತಾ ಇದ್ದಾರೆ. ಇದಾದ ಮೇಲೆ ಜೂನ್ಗೆ ಭೀಮಾ ನಾಯಕ್ ಅಂದ್ರೆ ಕೆಎಂಎಫ್ ಅಧ್ಯಕ್ಷರಾಗಿರುವಂತ ಭೀಮಾ ನಾಯಕ್ ಅವರ ಅವಧಿ ಮುಗಿತಾ ಇದೆ. ಭೀಮಾ ನಾಯಕ್ ಸೋತಿದ್ರು ಕೂಡ ಸಿದ್ದರಾಮಯ್ಯನವರು ಅತ್ಯಾಪ್ತರು ಅನ್ನುವ ಕಾರಣಕ್ಕಾಗಿ ಅವರಿಗೆ ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ಅವರನ್ನ ಪ್ರಪೋಸ್ ಮಾಡಲಾಯಿತು. ಅಧ್ಯಕ್ಷರಾಗಿ ಆಯ್ಕೆ ಕೂಡ ಆಗಿದ್ದಾರೆ. ಸೊ ಹೀಗಾಗಿ ಈಗ ಜೂನ್ ನಲ್ಲಿ ಅವರ ಅವಧಿ ಮುಗಿಯೋದ್ರಿಂದ ಆ ಅವಧಿ ಮುಗಿದಿದ್ದ ಹಾಗೆ ಡಿಕೆ ಸುರೇಶ್ ಅವರು ಆ ಅಧ್ಯಕ್ಷ ಗಾದಿಗೆ ಹೇರೋದಕ್ಕೆ ಒಂದು ಹಂತವಾಗಿ ಇವತ್ತು ಬಮೂಲ್ ಚುನಾವಣೆಗೆ ನಾಮಿನೇಷನ್ ಅನ್ನ ಮಾಡಿರ್ತಕ್ಕಂಥದ್ದು. ಇಲ್ಲಿ ಆಯ್ಕೆ ಆದ್ಮೇಲೆ ಕೆಎಂಎಫ್ ನಿರ್ದೇಶಕರಾಗ್ತಾರೆ. ಆ ನಿರ್ದೇಶಕರಾದ್ಮೇಲೆ ಅವರು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸೋದಕ್ಕೆ ಅರ್ಹರಿರ್ತಾರೆ. ಹಾಗಾಗಿ ಅದು ಎಲ್ಲಾ ಪ್ರಯತ್ನಗಳನ್ನು ಕೂಡ ಡಿಕೆ ಸುರೇಶ್ ಅವರು ಮಾಡಿದ್ದಾರೆ. ಅದರ ಮೊದಲ ಹೆಜ್ಜೆ ಅನ್ನುವಂತೆ ಇವತ್ತು ನಾಮಪತ್ರ ಸಲ್ಲಿಕೆಯನ್ನ ಮಾಡಿದ್ದಾರೆ. ಒಟ್ನಲ್ಲಿ ಕೆಎಂಎಫ್ ನ ಸಂಪೂರ್ಣ ಹಿಡಿತ ನಮ್ಮ ಕೈಲಿ ಇರಬೇಕು ಅನ್ನುವ ಕಾರಣಕ್ಕಾಗಿಯೋ ಏನೋ ಡಿಕೆ ಶಿವಕುಮಾರ್ ಅವರು ಈ ಒಂದು ಪ್ಲಾನ್ ಅನ್ನ ರೂಪಿಸಿದ್ದಾರೆ. ಇನ್ನೊಂದು ಕಡೆ ಅಪೆಕ್ಸ್ ಬ್ಯಾಂಕ್ ನಲ್ಲಿ ಅಂದ್ರೆ ಸಹಕಾರ ಸಂಘಗಳ ಅಪೆಕ್ಸ್ ಬ್ಯಾಂಕ್ ನಲ್ಲೂ ಕೂಡ ಅಧ್ಯಕ್ಷ ಗಾದಿಗೆ ತಮ್ಮ ಸಂಬಂಧಿಯಾಗಿರ್ತಕ್ಕಂಥ MLC ರವಿ ಅವರನ್ನ ನೇಮಿಸಬೇಕು ಅನ್ನುವಂತ ಪ್ರಯತ್ನವನ್ನ ಡಿಕೆ ಶಿವಕುಮಾರ್ ಅವರು ಮಾಡಿದ್ರು. ಆದ್ರೆ ರಾಜಣ್ಣ ಮತ್ತು ಡಿಕೆ ಶಿವಕುಮಾರ್ ಅವರ ನಡುವಿನ ತಿಕ್ಕಾಟದಿಂದಾಗಿ ಅಲ್ಲಿಯೂ ಕೂಡ ಯಾವುದೇ ಸಕ್ಸಸ್ ಅನ್ನ ಡಿಕೆ ಶಿವಕುಮಾರ್ ಅವರು ಕಾಣಲಿಲ್ಲ. ಅವಿಶ್ವಾಸ ನಿರ್ಣಯ ಮಂಡಿಸಿದ್ರು ಕೂಡ ಬೆಳ್ಳಿ ಪ್ರಕಾಶ್ ಅವರು ಕೋರ್ಟ್ಗೆ ಹೋಗಿ ಅವಿಶ್ವಾಸ ನಿರ್ಣಯಕ್ಕೆ ಸ್ಟೇ ತಂದು ಅವರೇ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿ ಮುಂದುವರಿತಾ ಇದ್ದಾರೆ. ಇದರ ಮುಂದುವರಿದ ಭಾಗವಾಗಿ ಕೆಎಂಎಫ್ ನಲ್ಲಿ ಹಿಡಿತ ಸಾಧಿಸೋದಕ್ಕೆ ಈಗ ಪ್ಲಾನ್ ಅನ್ನ ರೂಪಿಸಿದ್ದಾರೆ. ತಮ್ಮ ಸಹೋದರರನ್ನ ಅಧ್ಯಕ್ಷ ಮಾಡುವಂತ ತವಕದಲ್ಲಿ ಡಿಕೆ ಶಿವಕುಮಾರ್ ಅವರು ಈ ಪ್ಲಾನ್ ಅನ್ನ ರೂಪಿಸಿ ಮೊದಲ ಹೆಜ್ಜೆ ಇಟ್ಟಂತೆ ಕಾಣಿಸ್ತಾ ಇದೆ. ಪ್ರಗತಿ. ಓಕೆ, ಥ್ಯಾಂಕ್ ಯು ಮಾರುತೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.